ಜೈ ಶ್ರೀರಾಮ್. ಪಂಚೀಕರಣದ ಸೃಷ್ಟಿ ಪ್ರಕರಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆ ತಮ್ಮ ಹೆಸರು ಹೇಳಿಮ್ಮ. ಹರೇ ಶ್ರೀನಿವಾಸ, ಆರ್ ಕಮಲಾ ಎಸ್ ಮಾಧವರಾವ್. ಆರ್ ಕಮಲಾ ಎಸ್ ಮಾಧವರಾವ್. ಓಕೆ, ತಮಗೆ ಪಂಚೀಕರಣದಲ್ಲಿ ಸೃಷ್ಟಿ ಪ್ರಕರಣ ಕೂಡ ಇದರಲ್ಲಿ ಒಳಗೊಂಡಿದೆ. ಅದರಿಂದ ತಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ? ಮೊದಲನೇ ಪ್ರಶ್ನೆಮ್ಮ ತಮಗೆ, ಸೃಷ್ಟಿಯಾದ ಕೂಡಲೇ ಶ್ರೀಕೃಷ್ಣನು ಚತುರ್ಮುಖ ಬ್ರಹ್ಮನನ್ನು ಏಕೆ ತಿನ್ನಲು ಇಚ್ಛಿಸಲಿಲ್ಲ? ಸೃಷ್ಟಿಯಾದ ಕೂಡಲೇ ಅಂದ್ರೆ ಇದು ಇವ್ರಿಗೆ ಹೇಳ್ತಾರಲ್ಲ ಪ್ರಾಣದೇವರು ಅಲ್ವಾ, ಬಂದ ತಕ್ಷಣ ತಿನ್ಲಿಕ್ಕೆ ಸೂರ್ಯನ ಇದು ಮಾಡ್ಲಿಕ್ಕೆ ಹಣ್ಣು ಅಂತ ತಿಳ್ಕೊಂಡು ತಿನ್ಲಿಕ್ಕೆ ಹೋಗ್ಬಿಟ್ರು ಅಂತೇಳಿ ಕತೆ ಇದೆಲ್ಲ. ಆ ರೀತಿ ಸೃಷ್ಟಿಯಾದ ಕೂಡಲೇ ಬ್ರಹ್ಮದೇವ್ರನ್ನ ಯಾಕೆ ತಿನ್ಲಿಲ್ಲ ಅಂತಂದ್ರೆ ಅವ್ರಿಗೆ ತುತ್ತಿನ ಒಂದು ಪ್ರಮಾಣ ಕಡಿಮೆ ಆಗುತ್ತೆ, ಅದಕ್ಕೆ ಲಯದವರೆಗೂ ನಾನು ಕಾದು ತಿಂದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಅವರು ಒಳ್ಳೆ ಇದು ಅಲ್ವಾ. ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಯಾದ ಕೂಡಲೇ ತಿಂದ್ರೆ ತುತ್ತಿನ ಪ್ರಮಾಣ ಕಡಿಮೆ ಆಗುತ್ತೆ, ಅದಕ್ಕೆ ನಾನು ಲಯದವರೆಗೂ ಕಾದು ತಿಂದ್ರೆ ನಮ್ಗೆ ಸಂಪೂರ್ಣ ಆಗುತ್ತೆ ಅಂತ ಕೃಷ್ಣ ತಿನ್ಲಿಲ್ಲ. ಸರಿಯಾದ ಉತ್ತರ. ಎಂಥ ಒಂದು ಇದಂದ್ರೆ ಇದರಲ್ಲಿ ಅದನ್ನ ನಾವು ಎಷ್ಟು ಸತಿ ಅದನ್ನ ಏನಂತಾರೆ ಮೆಲುಕು ಹಾಕಿದ್ರೂ ಕಮ್ಮಿ. ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಯಾದ ಕೂಡಲೇ ಯಾಕೆ ತಿನ್ಲಿಲ್ಲ ಅಂದ್ರೆ ತುತ್ತಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಭಾವಿಸಿ ಲಯ ಕಾಲದವರೆಗೂ ಏನಂದ್ರೆ ಕಾದಿದ್ದರಂತೆ ಪರಮಾತ್ಮ ಅಂತ ಹೇಳ್ತಾರೆ ಇಲ್ಲಿ. ಸಾಧನ ಸಕಲವು ನಿನ್ನಾನಂದ ಗೋವಿಂದ, ನಿನ್ನ ನಾಮವೇ ಚಂದ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ. ಈ ಪರಿಮಹಿಮೆಯ ತಿಳಿಯೋದೆ ಆನಂದ, ಈ ಪರಿಮಹಿಮೆಯ ತಿಳಿಸೋದೆ ಆನಂದ. ಗೋವಿಂದ ನಿನ್ನ ನಾಮವೇ ಚಂದ. ಯಾಕೆಂದ್ರೆ ಅವನ ವ್ಯಾಪಾರವೇ ಒಂದು ಚಂದ, ಅವನ ಜಗದ್ ವ್ಯಾಪಾರವೇ ಒಂದು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡತಕ್ಕಂಥ ಪರಮಾತ್ಮನಿಗೆ ಶರಣು ಅಲ್ವಾ. ಮುಂದಿನ ಒಂದು ಇದಕ್ಕೆ ಹೋಗೋಣ. ಎರಡನೇ ಪ್ರಶ್ನೆ, ಬ್ರಹ್ಮಾಂಡದೊಳಗೆ ಯಾವ ಲೋಕವು ಬ್ರಹ್ಮಾಂಡ ಖರ್ಪರಕ್ಕೆ ಎಲ್ಲ ಕಡೆಯಿಂದಲೂ ಹೊಂದಿಕೊಂಡು ಬ್ರಹ್ಮಾಂಡದ ಮಧ್ಯದಲ್ಲಿ ಸ್ಥಿತವಾಗಿರುತ್ತದೆ? ಭೂಲೋಕ. ಜೋರಾಗಿ ಭೂಲೋಕವು ಅಂದ್ರೆ ಎಲ್ಲಾ ಬ್ರಹ್ಮಾಂಡದ ಕರ್ಪರಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಹೊಂದಿಕೊಂಡಿರುತ್ತೆ. ಸರಿಯಾದ ಉತ್ತರ. ಈಗ ಬ್ರಹ್ಮಾಂಡದೊಳಗೆ ನೋಡ್ರಿ, ಕೆಲವಕ್ಕೆ ಹೊಂದ್ಕೊಂಡಿರ್ಬೋದು, ಕೆಲವು ಇರ್ಲಿಕ್ಕಿಲ್ಲ. ಭೂಲೋಕ ಮಾತ್ರ ಏನಾಗಿದೆ, ಬ್ರಹ್ಮಾಂಡದೊಳಗೆ ಯಾವ ಲೋಕ ಹೊಂದಿಕೊಂಡಿದೆ ಅಂದ್ರೆ ಎಲ್ಲಾ ಇದಕ್ಕೂ ಕೂಡ ಎಲ್ಲ ಕಡೆಯಿಂದಲೂ ಕೂಡ ಹೊಂದಿಕೊಂಡಿದೆ ಅಂತ. ಮೂರನೇ ಪ್ರಶ್ನೆಗೆ ಹೋಗೋಣ. ಮಿಶ್ರ ಸೃಷ್ಟಿ ವಿವರಿಸಿರಿ. ಮಿಶ್ರ ಸೃಷ್ಟಿ ವಿವರಿಸಿರಿ ಅಂದ್ರೆ ಇಲ್ಲಿ ಸಾಧನೆ ಮಾಡ್ಕೊಳ್ಳಿಕ್ಕಾಗಿ ಈ ಮಿಶ್ರ ಸೃಷ್ಟಿಯಲ್ಲಿ ಸಾಧನೆ ಮಾಡೋಕೆ ನಿಮಿತ್ತವಾಗಿ ಸಂಬಂಧವನ್ನು ಕಲ್ಪಿಸ್ಕೊಳ್ಳುತ್ತೆ. ಮಿಶ್ರ ಸೃಷ್ಟಿ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳುತ್ತೆ. ಹೌದು, ಅದನ್ನ ಇನ್ನೊಂಚೂರು ಚೆನ್ನಾಗಿ ಹೇಳ್ತೀರಾ? ಈ ಮಿಶ್ರ ಸೃಷ್ಟಿ ಅಂದ್ರೆ ಇವಾಗ ನಾವು ಕೆಲವಲ್ಲಿ ಅನೇಕ ಸಾಧನೆಗಳಿದ್ದಾವೆ. ಆ ಸಾಧನೆಗಳ ಪರಮಾತ್ಮನಲ್ಲಿ ಭಕ್ತಿ ಶ್ರದ್ಧಾ ಎಲ್ಲ ಅದಾಯ್ತು. ಇಲ್ಲಿ ಏನ್ ಹೇಳಿದ್ರು, ಸಾಧನೆಗೆ ಪ್ರಕೃತಿಯ ಸಂಬಂಧವನ್ನು ಅಲ್ವಾ. ಅನಂತ ಜೀವರಾಶಿಗೆ ಸಾಧನೆಯ ನಿಮಿತ್ತವಾಗಿ ಪ್ರಕೃತಿಯ ಸಂಬಂಧವನ್ನು ಕಲ್ಪಿಸುವುದು ಅಂತ ಇಲ್ಲಿ ಮಿಶ್ರ ಸೃಷ್ಟಿ ಅಂತ ಹೇಳ್ತಾರೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು, ಸಾಧಾರಣವಲ್ಲವು ಸಾಧು ಪ್ರಿಯನೇ. ವೇದವಾದೊನಿತ ಜಗನ್ನಾಥ ವಿಠಲನ, ವೇದವಾದೊನಿತ ಜಗನ್ನಾಥ ವಿಠಲನ. ಪಾದ ಭಜನೆ ಇದ್ದು ಮೋದವನು ಕೊಡು ಸತತ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಕೃಪಣ ವತ್ಸಲನೆ ಕಾಯ್ವರ ಕಾಣೆ ನಿನ್ನುಳಿದು, ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಇನ್ನು ನಾಲ್ಕನೇ ಇದಕ್ಕೆ ಬರ್ತಾ ಇದ್ದೀನಿ ತಮಗೆ ಪ್ರಶ್ನೆಗೆ. ಆಕಾಶಭೂತಕ್ಕೆ ಇರುವ ಕ್ರಿಯೆ ಯಾವುದು? ಆಕಾಶಭೂತಕ್ಕೆ ಇರುವ ಕ್ರಿಯೆ ಯಾವುದು? ಆಕಾಶಭೂತಕ್ಕೆ ಇರುವ ಕ್ರಿಯೆ ಅನುಗ್ರಹ.
ಅನುಗ್ರಹ. ಅನುಗ್ರಹ ಮಾಡಿ. ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಮ್ಮ. ಈ ಪಂಚೀಕರಣದಲ್ಲಿ ಭಾಗವಹಿಸಿದ್ರಲ್ಲ, ನಿಮಗೆ ಯಾವ ರೀತಿ ಏನು ಅನ್ನಿಸ್ತು? ಒಂದು ತಮಗೆ ಪಂಚೀಕರಣ ಆಟ ಆಡೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಮದೇ ಎಷ್ಟು ಜ್ಞಾನೇಂದ್ರ, ಕರ್ಮೇಂದ್ರ, ತನ್ಮಾತ್ರ ಎಲ್ಲ ಬಗೆಗಳನ್ನು ವಾದಿರಾಜರು ನಮಗೆ ಕೊಟ್ಟ ದೊಡ್ಡ ಕೊಡುಗೆಯಾಗಿದೆ. ಹೌದು. ಅದನ್ನು ಒಂದು ಸತಿ ನಾವು ಆಡಿದ್ರೆ ಮತ್ತೆ ಮತ್ತೆ ಆಡಬೇಕು, ಅದ್ರ ತಿಳ್ಕೋಬೇಕು ಅಂತ ಇನ್ನೂ ಒಂದು ಹೇಳ್ತಾರಲ್ಲ, ಏಕಾದಶಿ ದಿನ ದಿವಸ ಆಡಿದ್ರೆ ಮತ್ತೆ ಜನ್ಮ ಬರುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಜನ್ಮ ಬರಲ್ಲ ಅಂದ್ರೆ ಎಂತ ಜನ್ಮ ಬಂದ್ರೆ ಜನ್ಮ ಬರಲ್ಲ, ತೀರ ಜನ್ಮ ಬರಲ್ಲ, ಅಂದ್ರೆ ಮುಕ್ತಿಗೆ ಸೋಪಾನವಾಗಿದೆ ಅಂತ. ಒಂದು ಮೋಕ್ಷ ಸಾಧನೆ ಇದೆ ಅಂತ ಈ ಪಂಚಕರ್ಣ ಹೇಳ್ತಾರೆ. ಇನ್ನು ಕೊನೆ ಪ್ರಶ್ನೆ ಕೇಳ್ಬಿಡ್ಲ ತಮ್ಗೆ? ತೇಜಭೂತ ಅಂತರ್ಗತ ಭಗವದ್ ರೂಪಗಳಿಗೆ ಪ್ರಾರ್ಥನೆ ಸಲ್ಲಿಸಿ. ಅಂದ್ರೆ ಪಂಚಭೂತ ಅಂತರ್ಯಾಮಿ. ಪಂಚಭೂತ ಅಂತರ್ಯಾಮಿ ಅಂದ್ರೆ ತೇಜಭೂತರಿಂದ ನಮ್ಮಲ್ಲಿರುವಂತ ಸರ್ವವ್ಯಾಪ್ತನಾದಂತ ಸರ್ವೋತ್ತಮನಾದಂತ ಶ್ರೀ ಲಕ್ಷ್ಮೀ ಹೆಗ್ಗರು ದೇವರು ನಮಗೆ ಅನಂತವಾಗಿ ಅವನ ದಿವ್ಯ ದರ್ಶನ ಕೊಡಬೇಕಂತ ಅದರಲ್ಲಿ ಪ್ರಾರ್ಥನೆ ಮಾಡಿ. ತೇಜಭೂತ ಅಂತರ್ಗತ ಪಂಚಭೂತಾಂತರ್ಯಾಮಿ ಭಗವದ್ ರೂಪಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಅಂದಾಗ, ತೇಜ ತತ್ವದಲ್ಲಿ ಸರ್ವತ್ರ ವ್ಯಾಪ್ತನಾಗಿ ವಸ್ತು ದರ್ಶನಪ್ರದನಾದ ಲೇಪರಹಿತನಾದ ಅಸ್ಮತ್ ಪದ್ಯಂತರ್ಗತ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ಹಯಗ್ರೀವ ದೇವರೇ ನಮಗೆ ದಿವ್ಯ ರೂಪ ತೋರಿಸಿ ಅಂತ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಅಲ್ವಾ? ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ರಥೋತ್ಸವದಲ್ಲಿ ಕೂಡ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳಮ್ಮ. ನೀವು ನಮಗೆ ಇಷ್ಟೆಲ್ಲ ಅವಕಾಶ ಮಾಡಿಕೊಳ್ತೀವಿ, ನಿಮಗೆ ಅನಂತ ಧನ್ಯವಾದಗಳು. ಈ ಅವಕಾಶ ಮತ್ತೆ ಸಿಗಲಿ. ನಿಮಗೆ ದೇವರೆಲ್ಲರೂ ಪೂರ್ಣ ಅನುಗ್ರಹ. ಹರೇ ಶ್ರೀ.